ಇದೊಂದು ದೊಡ್ಡ ಪ್ರಾಬ್ಲಮ್ ಎಲ್ಲ. ಸ್ನೇಹಿತರೆ ನಮಸ್ಕಾರ. ಹಾಸ್ಯವನ್ನು ಇಷ್ಟಪಡುವಂತಹ ಪ್ರತಿಯೊಬ್ಬರಿಗೂ ಕೂಡ ದುಃಖದ ವಿಚಾರ, ಮನಸ್ಸು ಭಾರವಾಗುವಂತಹ ಸಮಯ. ನಮ್ಮೆಲ್ಲರಿಗೂ ಕೂಡ ಇಷ್ಟು ದಿನ ಮನೋರಂಜನೆ ಮೂಲಕ ರಂಜಿಸಿ ಹಾಸ್ಯದ ಹೊನರನ್ನು ಹರಿಸಿದಂತಹ ಅಚ್ಚುಮೆಚ್ಚಿನ ಕಲಾವಿದ ಅಂದರೆ ಅದು ರಾಕೇಶ್ ಪೂಜಾರಿ. ಅವರು ನಿನ್ನೆ ರಾತ್ರಿ ಹಠಾತ್ ನಿಧನರಾಗಿದ್ದಾರೆ. ನಗಿಸಿ ನಗುತ್ತಾ ಬಾಳುತ್ತಾ ಇತರರಿಗೆ ಮಾದರಿಯಾಗಿದ್ದಂತಹ ರಾಕೇಶ್ ಅವರು ಇಲ್ಲದಂತಹ ಕಿರುತೆರೆ ಇಂಡಸ್ಟ್ರಿ ಇವತ್ತು ಬಡವಾಗಿ ಬಿಟ್ಟಿದೆ. ಎಲ್ಲೆಡೆ ನೀರವ ಮೌನ ಆವರಿಸಿಬಿಟ್ಟಿದೆ. ಇಷ್ಟು ಸಣ್ಣ ವಯಸ್ಸಿಗೆ ಈ ಕಲಾವಿದ ಇಹಲೋಕವನ್ನು ತ್ಯಜಿಸಿ ಹೋಗಿದ್ದಾರೆ ಅನ್ನೋದನ್ನು ಕನಿಷ್ಠ ನಂಬೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಂಡು ಭವಿಷ್ಯದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ರಾಕೇಶ್ ಪೂಜಾರಿ ಅವರು ಇಟ್ಕೊಂಡಿದ್ರು. 34 ವರ್ಷದ ರಾಕೇಶ್ ಪೂಜಾರಿ ಬಾಲ್ಯದಿಂದಲೂ ಕೂಡ ಕಷ್ಟದಿಂದಲೇ ಮೇಲೆ ಬಂದವರು. ಅವರ ಜೀವನದಲ್ಲಿ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಎಂದರೆ ಅದು ಕಾಮಿಡಿ ಕಿಲಾಡಿಗಳು. ಕಾಮಿಡಿ ಕಿಲಾಡಿಗಳು ಸೀಸನ್ 3 ಉಡುಪಿ ಮೂಲದ ರಾಕೇಶ್ ಪೂಜಾರಿ ಭಾಳಷ್ಟು ಗಮನವನ್ನು ಸೆಳೆದಿದ್ರು. ಇಡೀ ಕರ್ನಾಟಕ ಜನರ ಹೃದಯವನ್ನು ಗೆದ್ದಿದ್ರು. ಸಣ್ಣ ದೇಹ, ಅದಕ್ಕೆ ತಕ್ಕಂತೆ ಇದ್ದಂತಹ ಹಾಸ್ಯದ ಟೈಮ್ ಸೆನ್ಸ್ ಅವರನ್ನು ಗೆಲ್ಲುವಂತೆ ಮಾಡಿತ್ತು. ಅಂದಿನಿಂದ ಅವರ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆದವು. ಭಾನುವಾರ ಮೇ 11ರಂದು ಒಂದು ರೀತಿಯಲ್ಲಿ ಕರಾಳ ದಿವಸ ಅಂತ ನಾವು ಕರಿಬೋದು. ಸ್ನೇಹಿತನ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ರಾಕೇಶ್ ಅವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಡ್ಯಾನ್ಸ್ ಕೂಡ ಮಾಡಿದರು. ಆದರೆ ಇದ್ದಕ್ಕಿದ್ದಂತೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ದಿಢೀರ್ BP ಲೋ ಆಗಿ ಅವರು ಕುಸಿದು ಬಿದ್ದಿದ್ದಾರೆ. ಈ ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಆದರೆ ರಾಕೇಶ್ ಚಿಕಿತ್ಸೆಗೆ ಸ್ಪಂದಿಸದೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿಯನ್ನು ವೈದ್ಯರು ಕೊಡ್ತಾರೆ. ಈ ಸುದ್ದಿ ಎಲ್ಲೆಡೆ ಹಬ್ಬತ್ತೆ. ಇದು ಗಾಳಿ ಸುದ್ದಿ ಇರಬಹುದು ಅಂತ ಆರಂಭದಲ್ಲಿ ಜನ ಇದನ್ನು ನಂಬಿರಲಿಲ್ಲ, ನಂಬುವುದಕ್ಕೂ ಕೂಡ ಸಾಧ್ಯವೂ ಇರಲಿಲ್ಲ. ಮೊನ್ನೆ ತನಕ ಎಲ್ಲರನ್ನು ರಂಜಿಸ್ಕೊಂಡಿದ್ದಂಥ ಹುಡುಗ ಹೇಗೆ ಸಾಯೋಕ್ಕೆ ಸಾಧ್ಯ ಅನ್ನೋದು ಜನರ ನಂಬಿಕೆಯಾಗಿತ್ತು. ಆದರೆ ಈ ಸುದ್ದಿ ನಿಜ ಎಂದು ಗೊತ್ತಾದ ಮೇಲೆ ಅರಗಿಸಿಕೊಳ್ಳುವುದು ಕೂಡ ಕಷ್ಟವಾಗಿ ಹೋಯಿತು. ರಾಕೇಶ್ ಪೂಜಾರಿ ಅವರ ಹುಟ್ಟೂರು ಉಡುಪಿ. ಇವರ ತಂದೆ ದಿನಕರ್ ಪೂಜಾರಿ ಹಾಗೂ ತಾಯಿ ಶಾಂಭವಿ. ರಾಕೇಶ್ ಪೂಜಾರಿ ಅವರಿಗೆ ಒಬ್ಬ ತಂಗಿ ಕೂಡ ಇದ್ದಾರೆ. ಜೀವನದಲ್ಲಿ ಸಾಕಷ್ಟು ಹಿನ್ನಡೆ ಅನುಭವಿಸಿದಂತಹ ರಾಕೇಶ್ ಪೂಜಾರಿ ಅವರಿಗೆ ಈ ಕಾಮಿಡಿ ಕಿಲಾಡಿ 3 ವಿನ್ ಆಗುವ ಮೂಲಕ ಸಿಕ್ಕಿದಂತಹ ಯಶಸ್ಸು, ಅದನ್ನು ಬಳಿಕ ಆ ಯಶಸ್ಸಿನಿಂದ ಅವರು ಜೀವನದಲ್ಲಿ ಬದಲಾದ ರೀತಿ ಎಲ್ಲವೂ ಕೂಡ ಅವರನ್ನು ಒಂದು ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು ಅಂತಲೇ ಹೇಳ್ಬೋದು. ರಾಕೇಶ್ ಪೂಜಾರಿ ಅವರು ಹಲವಾರು ಅವಕಾಶಗಳನ್ನು ಪಡೆದುಕೊಂಡ್ರು. ಅದರಲ್ಲೂ ಕೂಡ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಾಯಕ AJಯ PA ವಿರೂಪಾಕ್ಷ ಪಾತ್ರದಲ್ಲಿ ನಟಿಸಿ ಸೈ ಅಂತ ಅನಿಸ್ಕೊಂಡಿದ್ರು. ಹಲವಾರು ಅಭಿಮಾನಿಗಳ ಮನಸ್ಸನ್ನು ಕೂಡ ಗೆದ್ದಿದ್ರು. ಅಷ್ಟೇ ಅಲ್ಲದೆ ರಾಕೇಶ್ ಅವರು ಕನ್ನಡದಲ್ಲಿ ಹಲವಾರು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪೈಲ್ವಾನ್, ಇದು ಎಂಥ ಲೋಕವಯ್ಯ ಮತ್ತು ತುಳುವಿನಲ್ಲಿ ಪೆಟ್ ಕಮ್ಮಿ, ಅಮ್ಮೆರು ಪೊಲೀಸು, ಪಮ್ಮನ್ನೆ ದಿ ಗ್ರೇಟ್, ಉಮ್ಮಿಲು ಹಾಗೂ ಇಲ್ಲೊಕ್ಕೆಲು ಮುಂತಾದ ನಾಟಕಗಳು, ಸ್ಕಿಟ್ಗಳು ಮತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು ಕರಾವಳಿಯಲ್ಲಿ ರಿಯಾಲಿಟಿ ಶೋಗಳಾದ ಬಲೆ ತೆಲಿಪಾಲೆ, ತುಯ್ನಯೆ ಪೋಯೆ ನಾಟಕದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಇಷ್ಟೆಲ್ಲ ಆಗುವ ಹೊತ್ತಿಗೆ ರಾಕೇಶ್ ಅವರಿಗೆ ಏನಾಗಿತ್ತು? ಹಾಗಾದರೆ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಮುಂಚೆಯಿಂದಲೂ ಅವರಿಗೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಯ ಇದ್ದದ್ದು ಅವರ ಗಮನಕ್ಕೆ ಬಂದಿತ್ತಾ? ಇದರ ವಿಚಾರದ ಬಗ್ಗೆ ಗಮನಿಸುವುದಾದರೆ, ಕನ್ನಡದ ದೊಡ್ಡ ಬಜೆಟ್ನಲ್ಲಿ ಮೂಡಿ ಬರುತ್ತಿರುವಂತಹ ಬಹುನಿರೀಕ್ಷಿತ ಸಿನಿಮಾ ಒಂದರಲ್ಲಿ ಅವರು ಶೂಟಿಂಗಲ್ಲಿ ಭಾಗವಹಿಸಿದ್ರು. ಈ ಒಂದು ಶೂಟಿಂಗನ್ನು ಪೂರ್ಣವನ್ನು ಕೂಡ ಗೊಳಿಸಿದ್ದಾರೆ. ಸಿನಿಮಾದಿಂದಲೇ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿದ್ರು. ಈಗಾಗಲೇ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ ಹೊಸ ಸಿನಿಮಾದ ಬಗ್ಗೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ತಮಗೆ ಅನಾರೋಗ್ಯ ಕಾಡುತ್ತಿರುವ ಬಗ್ಗೆ ಎಲ್ಲೋ ಒಂದು ಕಡೆ ಅವರು ನಿರ್ಲಕ್ಷ್ಯ ಮಾಡಿರಬಹುದಾ ಅನ್ನೋದರ ಬಗ್ಗೆ ಕೂಡ ಈಗ ಚರ್ಚೆ ನಡೀತಾ ಇದೆ. ರಾಕೇಶ್ ಅವರು ಈ ಬಿಡುವಿಲ್ಲದ ಕೆಲಸದಲ್ಲಿ ಭಾಗವಹಿಸ್ತಾ ಇದ್ರು. ಹಗಲು ರಾತ್ರಿ ಅನ್ನದೇ ದುಡಿತಾ ಇದ್ರು. ಒಂದು ಕಡೆ ಊಟ, ಇನ್ನೊಂದು ಕಡೆ ನಿದ್ದೆ, ಎಲ್ಲವನ್ನು ಕೂಡ ಈ ಸಾಧನೆಗೋಸ್ಕರ ಮೀಸಲಾಗಿಟ್ಟಿದ್ರು. ಈ ಒಂದು ಕಾರಣದಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಯ್ತಾ ಅನ್ನುವಂತಹ ಒಂದು ಮಾತುಗಳು ಕೂಡ ಈಗ ಸಮಾಜದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂದರೆ ಅವರು ಕಾರ್ಕಳದಲ್ಲಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸ್ತಾ ಒಂದು ಕಡೆ ಹೇಳಿದರು, ಅಂದರೆ ನಾನು ವಿಪರೀತವಾಗಿ ಶೂಟಿಂಗಲ್ಲಿ ಭಾಗವಹಿಸ್ತಾ ಇದ್ದೀನಿ, ಜೊತೆಗೆ ನನಗೆ ಟೈಮ್ ಕೂಡ ಇಲ್ಲ, ಊಟವನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ, ಈ ಒಂದು ಕಾರಣದಿಂದ ನನಗೆ ಸರಿಯಾಗಿ ಆರೋಗ್ಯ ಏನೋ ಏರುಪೇರಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ಕೊಂಡಿದ್ರು. ಇದೊಂದು ರೀತಿಯಲ್ಲಿ ಅವರು ಎಲ್ಲೋ ಒಂದು ಕಡೆಯಲ್ಲಿ ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲನ್ನು ಮಾಡ್ತಾರೆ. ಈ ವೇಳೆ ಆಸ್ಪತ್ರೆಯಲ್ಲಿ ಹೃದಯಾಘಾತ ಆಗಿದೆ ಅನ್ನುವಂಥ ಮಾಹಿತಿ ಗೊತ್ತಾಗುತ್ತೆ. ನಟ ರಾಕೇಶ್ ಪೂಜಾರಿ ಅವರ ಸಾವಿಗೆ ನಟಿ ರಕ್ಷಿತಾ, ಶಿವರಾಮ್ KR ಪೇಟೆ, ನಯನ ಸೇರಿದಂತೆ ಸಾಕಷ್ಟು
ಒಂದಿಷ್ಟು ನಟಿಯರು ಸಂತಾಪವನ್ನು ಸೂಚಿಸಿದ್ದಾರೆ. ಈಗಾಗಲೇ ಶಿವರಾಜ್ ಕೇರ್ಪೇಟೆ, ನಟಿ ನಯನ, ಅನೀಶ್ ಪೂಜಾರಿ, ಅಂಬಿಕಾ ಸೇರಿದಂತೆ ಬಹುತೇಕ ಕಾಮಿಡಿ ಕಿಲಾಡಿ ಟೀಮ್ ಹಾಗೂ ರಾಕೇಶ್ ಗೆಳೆಯರು ಉಡುಪಿ ಕಡೆಗೆ ಹೊರಟಿದ್ದಾರೆ. ಸಿನಿಮಾಗಳಲ್ಲಿ ಉತ್ತಮ ಅವಕಾಶ ಸಿಗಬೇಕು ನಿಜ, ಸಿನಿಮಾಗಳಲ್ಲಿ ನಾವು ಸಾಧನೆ ಮಾಡಬೇಕು ನಿಜ, ಸಿನಿಮಾ ಅಂತಲ್ಲ ಇನ್ನು ಯಾವುದೇ ಕ್ಷೇತ್ರದಲ್ಲೂ ಕೂಡ ನಾವು ಸಾಧನೆ ಮಾಡಬೇಕು, ಜೀವನದಲ್ಲಿ ಮೇಲೆ ಬರಬೇಕು ಅನ್ನೋದು ನಿಜ. ಆದರೆ ವಿಪರೀತವಾಗಿ ಒತ್ತಡವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಬಾರ್ದು. ಒಂದು ವೇಳೆ ಆರೋಗ್ಯ ಕೆಟ್ಟರೆ ಖಂಡಿತವಾಗಿ ಆರೋಗ್ಯವನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಅದೇ ನಾವು ಹೇಳ್ತೇವಲ್ಲ, ಆರೋಗ್ಯವೇ ಮಹಾಭಾಗ್ಯ. ಹಣದಿಂದ ಆರೋಗ್ಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಎಷ್ಟು ಹಣವನ್ನು ಬೇಕಾದರೆ ನಾವು ಸಂಪಾದನೆಯನ್ನು ಮಾಡಬಹುದು, ಹೇಗೆ ಬೇಕಾದರೂ ನಾವು ದುಡಿಬೋದು. ಆದರೆ ಆರೋಗ್ಯವೇ ಕೈ ಕೊಟ್ಟಿತ್ತು ಅಂದ ಮೇಲೆ ಯಾವ ಹಣವೂ ಕೂಡ ನಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಈ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದಂಥ ರಾಕೇಶ್ ಅವರು ಇವತ್ತು ಅವರ ಮನೆಗೆ ಅವರು ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸಬೇಕಿತ್ತು. ತನ್ನ ತಂಗಿಯನ್ನು ಮದುವೆ ಮಾಡಬೇಕಾಗಿತ್ತು. ತಂಗಿಯ ಮದುವೆ ಬಗ್ಗೆ ಸಾಕಷ್ಟು ಕನಸನ್ನು ಕಂಡಿದ್ರು. ಮನೆಗೆ ಇದ್ದಂತಹ ಮಗ ಇವತ್ತು ಕಳೆದುಕೊಂಡು ಅವರ ಕುಟುಂಬ ತುಂಬಾ ನೋವು ಪಡ್ತಾ ಇದೆ. ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸಬೇಕಿತ್ತು ರಾಕೇಶ್ ಅವರು. ಆದರೆ ಕಾಲನ ಕರೆಗೆ ಹೋಗುಟ್ಟು ಅವರು ತಿರುಳಿದ್ದಾರೆ. ನಿಭಾಯಿಸಬೇಕಾದಂತಹ ಪಾತ್ರಗಳು ಹಲವಾರು ಇದ್ದವು. ಮಿಂಚು ಮರೆಯಾಗಿರುವಂತಹ ರಾಕೇಶ್ನಂಥ ಕಲಾವಿದ ಮತ್ತೆ ಹುಟ್ಟಿ ಬರಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಧನ್ಯವಾದಗಳು. ನಮಸ್ಕಾರ.